ಇನ್ನು ಅನಂತ್ ಕುಮಾರ್ ಹೆಗಡೆ ಅವರಿಂದ ಮಾಹಿತಿ ಪಡಿತೀವಿ, ಅದರ ಆಧಾರದ ಮೇಲೆ ಕ್ರಮದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಪತ್ರವನ್ನ ಅವರು ರವಾನೆ ಮಾಡಿರೋದೇ ಸಿಎಂಗೆ ಅನಂತ್ ಕುಮಾರ್ ಹೆಗಡೆ. ಇನ್ನು ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು ಆಕೆ ಬಗ್ಗೆ ತನಿಖೆ ಆಗಬೇಕು, ಒಬ್ಬ ನಿಷೇಧಿತ ಸಂಘಟನೆಯ ಉಗ್ರ ಈ ತರ ಆಕೆಯನ್ನು ಹೊಗಳ್ತಾನೆ, ವಿಡಿಯೋ ರಿಲೀಸ್ ಮಾಡ್ತಾನೆ ಅಂದ್ರೆ ಲಿಂಕ್ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಎಲ್ಲದ್ರ ಬಗ್ಗೆ ಸಮಗ್ರ ತನಿಖೆ ಆಗಲಿ ಅಂತ ಈಗ ನಾನು ಅನಂತ್ ಕುಮಾರ್ ಹೆಗಡೆ ಅವರಿಂದಾನೇ ಮಾಹಿತಿಯನ್ನ ಪಡ್ಕೊಳ್ತೀನಿ. ಮುಂದೆ ಈ ಕೇಸಲ್ಲಿ ಏನ್ ಮಾಡಬಹುದು, ಯಾವ ತರ ಕ್ರಮ ಜರುಗಿಸಬಹುದು ಅಥವಾ ಅನುಸರಿಸಬಹುದು, ನಾನು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಲೆಟರ್ ಬರೆದವ್ರೆ, ಮುಸ್ತಾನ್ ಅವರಿಗೆ ಅಲ್-ಖೈದಾ ಹೆಡ್ಡು ಬೆಂಬಲ ಕೊಟ್ಟಿದ್ದಾರೆ, ಏನ್ ಸಂಪರ್ಕ ಇರೋದು ಇದೆ ಅಂತ ತನಿಖೆ ಮಾಡಿದ್ದಾರೆ. ನೋಡೋಣ ಏನಿದೆ ಅಂತ ಗೊತ್ತಿಲ್ಲ. ನಾನೀಗ ಅನಂತ್ ಕುಮಾರ್ ಹೆಗಡೆ ಅವ್ರ ಹತ್ರ ಚರ್ಚೆ ಮಾಡ್ತೇನೆ, ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಇದೆ ಏನಿಲ್ಲ, ಅದರ ಆಧಾರದ ಮೇಲೆ ಮುಂದೆ ಏನು ಕ್ರಮ ತೆಗೆದುಕೊಂಡು. ಏನೋ ಮುಸ್ಕಾನ್ ವಿರುದ್ಧ ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ, ತನಿಖೆಯಿಂದ ನಿಜ ಏನು ಅಂತ ಹೊರಗಡೆ ಬರುತ್ತೆ ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ವಾತಾವರಣ ಸದ್ಯಕ್ಕೆ ಶಾಂತಿಯುತವಾಗಿದೆ, ಈ ವಾತಾವರಣ ಕೆಡಿಸುವಂತ ಕೆಲಸ ಮಾಡಬಾರ್ದು, ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಯಾರೂ ಮಾಡಬಾರ್ದು ಅಂತ ಸುಮಲತಾ ಹೇಳಿದ್ದಾರೆ. ಅಲ್ಲಿಗೆ ತನಿಖೆ ಆಗಲಿ, ತಪ್ಪೇನಿಲ್ಲ ಅನ್ನೋ ಮಾತನ್ನ ಸುಮಲತಾ ಹೇಳಿದ್ದಾರೆ. ಅಲ್ಲ, ತನಿಖೆ ಆಗಬೇಕು. ಅದರ ಹಿಂದೆ ಆ ವಿಡಿಯೋದಲ್ಲಿ ಅವ್ರು ಹೇಳಿರೋದು ನಿಜಾನ ಅಥವಾ ಇನ್ನೊಬ್ರು ಯಾರೋ ಅದನ್ನು ಅಕ್ಯೂಸ್ ಮಾಡಿದ್ರು, ಅದು ವಿಡಿಯೋ ನಿಜವಾದ್ದಲ್ಲ, ಕ್ರಿಯೇಟ್ ಮಾಡಿರೋದು ಅಂತ. ಸೊ ತನಿಖೆ ಆಗಲಿ, ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ. ಅಟ್ಲೀಸ್ಟ್ ನಿಜ ಏನು ಅಂತ ಹೊರಗೆ ಬರುತ್ತೆ. ಒಂದು ವೇಳೆ ಆ ರೀತಿಯ ಏನಾದರೂ ಕಾನ್ಸ್ಪಿರಸಿ ಇರೋದೇ ಆದರೆ ತನಿಖೆ ಆಗಲೇಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಮಂಡ್ಯದಲ್ಲಿ ಆ್ಯಂಡ್ ರಾಜ್ಯದಲ್ಲೂ ವಾತಾವರಣ ಶಾಂತಿಯುತವಾಗೇ ಇದೆ. ಹಾಗೆ ಎಲ್ಲರೂ ಸಮುದಾಯ ನಾಯಕರು ಇದನ್ನು ಅರ್ಥ ಮಾಡ್ಕೋಬೇಕು, ಕೆಲವೊಂದು ರಾಜಕೀಯ ನಾಯಕರು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಒಂದೊಂದು ರಾಜಕೀಯವಾಗಿ ಯೋಚನೆ ಮಾಡಿ ಈ ಒಂದು ಶಾಂತಿ ವಾತಾವರಣನ ಕೆಡಿಸೋವಂಥ ಕೆಲಸ ಮಾಡಬಾರ್ದು. ನಾವು ಏನೋ ಒಂದು ಹೇಳಿಕೆ ಕೊಡೋದು, ಅದನ್ನು ನಮಗೇನೋ ಅದರಿಂದ ರಾಜಕೀಯವಾಗಿ ಯಾವ ರೀತಿಯ ಲಾಭ ಬರುತ್ತಾ ಅಂತ ಯೋಚನೆ ಮಾಡಿ ಮಾತಾಡೋದು ಇದೆಯಲ್ಲ, ಅದನ್ನು ನಾನು ಖಂಡಿಸ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ನಾವು ಎಂಕರೇಜ್ ಮಾಡಬೇಕಾಗಿರೋದು ಎಲ್ಲ ಸಮುದಾಯಗಳು ಹೊಂದಾಣಿಕೆಯಿಂದ, ಪ್ರೀತಿಯಿಂದ, ಶಾಂತಿಯಿಂದ ಒಂದಾಗೋದು ನೋಡಿ ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕೇ ಹೊರತು ಇದನ್ನು ಇನ್ನಷ್ಟು ಏನೋ ಉರಿಯೋ ಬೆಂಕಿಗೆ ನಾವು ಇನ್ನಷ್ಟು ತುಪ್ಪ ಹಾಕಿ ಅದನ್ನು ಇನ್ನಷ್ಟು ಜೀವಂತವಾಗಿ ಇಡೋ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ.